35 ದಿನಗಳ ಬಳಿಕ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. 35 ದಿನಗಳ ಬಳಿಕ ಸಂಸದ ಪ್ರಜ್ವಲ್ ಬಂಧನ ಆಗಿರೋದು ಬಹಳಷ್ಟು ಬೆಳವಣಿಗೆ ಆಗಿತ್ತು. ಈ ಪ್ರಕರಣದಲ್ಲಿ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದೆ ರಾಷ್ಟ್ರದಾದ್ಯಂತ ಸದ್ದು ಮಾಡಿದ್ದ ಪ್ರಕರಣ. ಮಧ್ಯರಾತ್ರಿ 12:47ಕ್ಕೆ ಜರ್ಮನಿಯಿಂದ ಬೆಂಗಳೂರಿಗೆ ಬಂದಿಳಿದಿತ್ತು ವಿಮಾನ. ಬೆಂಗಳೂರಿನ ಏರ್ಪೋರ್ಟ್ನಲ್ಲೇ ಎಸ್ಐಟಿ ಅಧಿಕಾರಿಗಳಿಂದ ಬಂಧಿಸಲಾಗಿದೆ. ಸಿಐಎಸ್ಎಫ್ ಅಧಿಕಾರಿಗಳಿಂದ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಹಸ್ತಾಂತರ ಮಾಡಲಾಗಿದೆ. ಏರ್ಪೋರ್ಟ್ನಿಂದ ನೇರವಾಗಿ ಬೆಂಗಳೂರಿನ ಸಿಐಡಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ನೋಡಿ, ಇಷ್ಟು ದಿನ ಕಾದಿದ್ದು ಇದೇ ಪ್ರಜ್ವಲ್ ರೇವಣ್ಣಂಗಾಗಿ. ಯಾಕಂದ್ರೆ ಸಾಕಷ್ಟು ಗಂಭೀರವಾದಂಥ ಆರೋಪಗಳು, 3 ಪ್ರಕರಣ, 2 ಅತ್ಯಾಚಾರ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ ಈತನ ಮೇಲೆ ಇರೋದು. ತನಿಖೆಯನ್ನ ನಡೆಸ್ತಾ ಇದ್ರು ಕೂಡ ಒಂದು ಕಡೆಯಲ್ಲಿ ತನಿಖೆಗೆ ವೇಗ ಸಿಕ್ಕಿರಲಿಲ್ಲ, ಹಿನ್ನಡೆ ಆಗ್ತಾ ಇತ್ತು. ಕಾರಣ ಪ್ರಮುಖ ಆರೋಪಿ ಅಂತ ಕರೆಸ್ಕೊಳ್ತಿದ್ದಂತ ಈತ ದೇಶ ಬಿಟ್ಟು ಹೋಗಿದ್ದಂತ ಕಾರಣಕ್ಕೆ ಹಲವು ನೋಟಿಸ್ ಅನ್ನ ಕೊಡಲಾಗಿತ್ತು. ಲುಕ್ಔಟ್ ನೋಟಿಸ್ ಇಂದ ಬ್ಲೂ ಕಾರ್ನರ್ ನೋಟಿಸ್ ವರೆಗೂ ಕೂಡ ಕೊಡಲಾಗಿದ್ರು ಪ್ರತಿಕ್ರಿಯೆ ಇರಲಿಲ್ಲ. 35 ದಿನಗಳ ಬಳಿಕ ಕಮ್ ಬ್ಯಾಕ್ ಮಾಡಿದ, ವಾಪಸ್ ಬಂದಿರೋದು. ಸೊ ಇದೀಗ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇನ್ನು ತನಿಖೆ ಪ್ರಾರಂಭ ಆಗಿಲ್ಲ, ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ರು. 1 ಗಂಟೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಸಿಕ್ಕಿತು. ಯಾಕಂದ್ರೆ ಏರ್ಪೋರ್ಟ್ನಿಂದ ಬರ್ತಿದ್ದ ಹಾಗೇನೆ ಸಿಐಎಸ್ಎಫ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು. ಇಮಿಗ್ರೇಷನ್ ಅಧಿಕಾರಿಗಳು ಅಂದರೆ ಏರ್ಪೋರ್ಟ್ನಲ್ಲಿ ಭದ್ರತೆಗೆ ಅಂತಿರುವಂಥ ಅಧಿಕಾರಿಗಳು, ಸಿಐಎಸ್ಎಫ್ ಅಧಿಕಾರಿಗಳು ಮೊದಲು ಪ್ರಜ್ವಲ್ನನ್ನ ವಶಕ್ಕೆ ಪಡ್ಕೊಂಡಿದ್ರು. ಆ ನಂತರ ಎಸ್ಐಟಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ರು. ಟ್ರ್ಯಾಕ್ ಪ್ಯಾಂಟ್ ಹುಡಿಯಲ್ಲಿ ಆಗಮಿಸಿದಂಥ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ಆ ನಂತರ ಮಹಿಳಾ ಅಧಿಕಾರಿಗಳೇ ಇದ್ದಂಥ ಪೊಲೀಸ್ ಬೊಲೆರೋ ವಾಹನದಲ್ಲಿ ಅವರನ್ನ ಕರ್ಕೊಂಡು ಬರಲಾಯಿತು. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ, ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಈತನ ಮೇಲೆ ವಾರೆಂಟ್ ಇಶ್ಯೂ ಆಗಿತ್ತು. ಬರ್ತಾ ಇದ್ದ ಹಾಗೇನೆ ಮಹಿಳಾ ಅಧಿಕಾರಿಗಳೇ ಚಾಲಕರು ಒಬ್ಬರನ್ನ ಹೊರತುಪಡಿಸಿ ಇನ್ನು ಉಳಿದಿದ್ದು ಆ ಬೊಲೆರೋ ವಾಹನದಲ್ಲಿ ಇದ್ದಿದ್ದ ಎಲ್ಲರೂ ಮಹಿಳಾ ಅಧಿಕಾರಿಗಳೇ. ಅವರ ನೇತೃತ್ವದಲ್ಲೇ ಪ್ರಜ್ವಲ್ನನ್ನ ವಶಕ್ಕೆ ಪಡ್ಕೊಂಡು ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿದೆ. ಅದು ಮಿಡ್ ನೈಟ್ ಆಗಿದ್ರಿಂದ, ಮಧ್ಯರಾತ್ರಿ ಆಗಿದ್ರಿಂದ ರೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಸಹಜವಾಗಿ ಅದು ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಆ ಸಮಯದಲ್ಲಿ ಏನು ಟೆಸ್ಟ್ ಮಾಡೋದಾಗಿರಲಿ ಅಥವಾ ತನಿಖೆ ಮಾಡೋದಾಗಲಿ ಮಾಡೋದಿಲ್ಲ. ಸೊ ರೆಸ್ಟ್ ಮಾಡೋದಕ್ಕೆ ಕೊಟ್ಟಿದ್ರು. ಇದಾದ ನಂತರ ಈಗ ಪ್ರಕ್ರಿಯೆಗಳು ಪ್ರಾರಂಭ ಆಗತ್ತೆ, ತನಿಖೆ ಶುರು ಆಗತ್ತೆ. ಈ ತನಿಖೆಯಲ್ಲಿ ಈತ ಏನು ಹೇಳ್ತಾನೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಸಂತ್ರಸ್ತೆಯ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ. ಹಾಗೆ ಪ್ರಜ್ವಲ್ ಹೇಳಿಕೆ ಏನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದು ಕುತೂಹಲ ಇರುವಂಥದ್ದು ಮೊಬೈಲ್ನನ್ನು ವಶಕ್ಕೆ ಪಡ್ಕೊಳ್ಳೋದು. ಆ ಮೊಬೈಲ್ನಲ್ಲೇ ವಿಡಿಯೋ ಮಾಡಲಾಗಿದೆ ಅಂತ. ಸುಮಾರು 34ರಿಂದ 35 ದಿನ ಈತ ಇರದೇ ಇದ್ದಂಥ ಕಾರಣಕ್ಕೆ ಆ ಮೊಬೈಲ್ ಈತನ ಕೈಲೇ ಇದೆಯೋ ಅಥವಾ ಇಲ್ವೋ ಅದು ಪ್ರಶ್ನೆ. ಮತ್ತು ಈಗ ಬಳಸ್ತಾ ಇರುವಂಥ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡಲಾಗತ್ತೆ. ಒಂದು ವೇಳೆ ಹಳೆ ಮೊಬೈಲೇ ಸಿಕ್ಕಿದ್ರೆ FSLಗೆ ಅದನ್ನ ರವಾನೆ ಮಾಡಲಾಗತ್ತೆ. ಸದ್ಯಕ್ಕೆ ಈತನನ್ನ ಎಸ್ಐಟಿ ಕಚೇರಿಯಲ್ಲಿ ಇರಿಸಲಾಗಿದೆ. ತನಿಖೆಯನ್ನ ಪ್ರಾರಂಭ ಮಾಡಲಾಗತ್ತೆ. ಮೊದಲಿಗೆ ಮೆಡಿಕಲ್ ಚೆಕಪ್, ಆ ನಂತರ ನ್ಯಾಯಾಧೀಶರ ಮುಂದೆ ಈತನನ್ನ ಹಾಜರುಪಡಿಸಲಾಗತ್ತೆ. ನೋಡಿ, ಈ ಪ್ರಕರಣ ರಾಜಕೀಯವಾಗಿಯೂ ಕೂಡ ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ ಆಗಿತ್ತು. ಸುಮಾರು 35 ದಿನಗಳ ಕಾಲ ಈತ ತನಿಖೆಗೆ ಸಹಕಾರ ಕೊಟ್ಟಿರಲಿಲ್ಲ. ಇದಕ್ಕಿದ್ದ ಹಾಗೇನೆ ವಿಡಿಯೋ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳಿ ಆಗಮಿಸಿರುವಂಥದ್ದು. ಎಸ್ಐಟಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ರು. ನಿನ್ನೆ ಮಧ್ಯಾಹ್ನದಿಂದಲೇ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಬಿಟ್ಟಿದ್ರು ಎಸ್ಐಟಿ ಅಧಿಕಾರಿಗಳು. ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಇನ್ನೊಂದು ಕಡೆಯಲ್ಲಿ ಮಾಧ್ಯಮಗಳು ಕೂಡ ಹದ್ದಿನಂತೆ ಕಾದು ಕುಳಿತಿದ್ರು. ಮೊದಲಿಗೆ ಮಾಧ್ಯಮಗಳ ಕಣ್ಣನ್ನ ತಪ್ಪಿಸಿ ಈತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗಿಲ್ಲ. ನೀವು ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ಅನ್ನ, TV5 ಸ್ಕ್ರೀನ್ ಮೇಲೆ ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಇದು ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದಿಳಿದಂತ ವಿಜುವಲ್ಸ್ ಮತ್ತು ಆತನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇರುವಂತ ವಿಜುವಲ್ಸ್ ಆಗಿದೆ. ಒಂದು ಟ್ರ್ಯಾಕ್ ಪ್ಯಾಂಟ್ ಹಾಗೆ ಹುಡಿಯಲ್ಲಿ ಆಗಮಿಸಿದ್ದು, ಜರ್ಮನಿಯಿಂದ ಆಗಮಿಸಿದ್ದು. ಯಾವುದೇ ರೀತಿಯಾದಂತಹ ಹಾವಭಾವ ಮುಖದಲ್ಲಿ ಇಲ್ಲ.
ನಾರ್ಮಲ್ ಆಗಿ ಒಬ್ಬ ಸಂಸದ ಏನೋ ಸಾಧನೆ ಮಾಡಿ ಬಂದಾಗ ಸಹಜವಾಗಿ ಕೈ ಬೀಸೋದೆಲ್ಲ ಇರುತ್ತೆ. ಬಟ್ ಇಲ್ಲಿ ಬಹಳಷ್ಟು ಆರೋಪಗಳಿದೆ, ಗಂಭೀರವಾದಂತಹ ಆರೋಪ ಇದೆ. ಸೊ ತನಿಖೆಗೆ ಒಳಪಡಬೇಕು.